ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ನಮ್ಮ ಭಾವ ಅವರ ಬರ್ತ್ಡೇ ಲಾಗ್ ಆಗಿತ್ತು. ನಾನು ಉಲ್ಲಾಸು ಚೀಕು ಸ್ಕೂಲ್ ಬಂದಮೇಲೆ ರೆಡಿ ಆಗಿ ಅಕ್ಕನ ಮನೆಗೆ ಹೊರಟಂತಹ ಸಮಯ. ರಾಘವ್ರೇನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ರು. ಸೊ ಅದಕ್ಕೆ ನಾವು ಮೂವರು ಆಟೋ ಮಾಡಿಕೊಂಡು ಹೋದ್ವಿ. 4:30 5 ಸಹ ಎಷ್ಟು ಟ್ರಾಫಿಕ್ಕು ಅಂತೀರ. ನಮ್ಮ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಯಾಕೆ ಕೇಳ್ತೀರಾ? ಗೋಳಾಟ 1.5 ಅವರ್ ಆಗಿದೆ. ಸೊ ನೆಕ್ಸ್ಟು ರಾಘುನು ಸಹ 8:30ಗೆ ಬಂದರು. ಹುಡುಗರು ಅವರು. ಸೊ ಸಾಕಾಗಿತ್ತು. ಆದ್ರೂ ಸಹ ಅಕ್ಕ ಕರೆದಿದ್ದಾರಲ್ವ, ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಅವ್ರೂ ಸಹ ಬಂದರು. ಹೀಗೆ ಚೀಕು ಜೊತೆ ಆಟ ಆಡಿಕೊಂಡು ನಮ್ಮ ಭಾವ ಇದ್ದರು. ಚೀಕುಗೆ ಅಂತೂ ನಮ್ಮ ಭಾವ ತುಂಬ ಇಷ್ಟ. ಡ್ಯಾಡಿ 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 ಅಂತಲೇ ಇರ್ತಾನೆ ಕಂಟಿನ್ಯೂಸ್ ಆಗಿ. ಸೊ ರಾಘುಗೆ ಪಪ್ಪ ಅಂತಲೇ ನಮ್ಮ ಭಾವಂಗೆ ಡ್ಯಾಡಿ ಅಂತಾರೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಅಕ್ಕನ ಮಗ ಚಿನ್ನು ನಮ್ಮ ಭಾವ ಇದ್ದಾರೆ. ಸೊ ಈ ಫೋಟೋಲಿ ನೋಡಿ ಸುಂದರಾಗಿ. ಸೊ ಯಾರಿರ್ಬೋದು ಗೆಸ್ ಮಾಡಿರ್ತೀರ ಅಂತ ಅಂದ್ಕೋತೀನಿ. ಇಷ್ಟೊಂದು ಪೀಟಿಕೆ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೆಸ್ ಆಗಿರುತ್ತೆ. ಸೊ ಬಾಫ್ ಕಟ್ಟಲ್ಲಿರೋದು ನಾನೇ, ಒನ್ ಆ್ಯಂಡ್ ಓನ್ಲಿ ನಾನೇ. ಸೊ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ಫೋಟೋಸು. ಇದು ನೋಡಿ ನಮ್ಮ ಚಿನ್ನು ಎಷ್ಟು ಮುದ್ದಾಗಿದ್ದಾನಲ್ಲ. ಸೊ ಈ ಕಡೆ ನಾನು ನಮ್ಮ ಅಕ್ಕನ ರಿಸೆಪ್ಷನ್ದು ಫೋಟೋ ಅದು. ಸೊ ಹಾಗೆ ಎಲ್ಲ ಮಾತಾಡ್ಕೊಂಡು ಇದ್ವಿ. ರಾಘು ಬರೋದೇ ವೆಯ್ಟ್ ಮಾಡ್ತಾಯಿದ್ವಿ ಕೇಕ್ ಕಟ್ ಮಾಡೋಕ್ಕೆ. ಏನಪ್ಪ ಅಂತ ಹೇಳಿದ್ರೆ ಚಿನ್ನೂ ಸಹ ಆಫೀಸ್ಗೆ ಹೋಗಿದ್ರು, ಇವ್ರೂ ಸಹ ಬರೋದು ಲೇಟ್ ಆಯಿತು. ಸೊ ಸರಿ ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಇದ್ವಿ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಹೇಗೆ ಏನೋ ಒಂದು ಡಿಸ್ಕಸ್ ಇರುತ್ತಲ್ಲ ಅಕ್ಕ ತಂಗಿ ಅಂದರೆ ಏನಾದರೂ ಒಂದು ಡಿಸ್ಕಸ್ಸು. ಸೊ ಹಾಗೆ ಡಿಸ್ಕಸ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮ ಭಾವಂಗೆ ಇಮಿಟೇಟ್ ಮಾಡ್ತಾಯಿದ್ರು, ನಮ್ಮ ಅಕ್ಕ ಸೈಡ್ ಕುತ್ಕೋಬೇಡಿ ಹಾಗೆ ಹೀಗೆ ಅಂತ ಜಸ್ಟ್ ಕಾಮಿಡಿ ಮಾಡಿಕೊಂಡು ಎಲ್ಲ ಕೂತ್ಕೊಂಡಿದ್ವಿ. ಸೊ ಈಗ ಕೇಕು ಸಹ ಬಂತು. ಹ್ಯಾಪಿ ಬರ್ತ್ಡೇ ಭಾವ ಅನ್ನೋ ಕೇಕು. ಸೊ ಇನ್ನೇನು ಕೇಕ್ ಕಟ್ ಮಾಡೋವಂತಹ ಸಮಯ. ಯಾವಾಗಲೂ ಚಾಕ್ಲೇಟ್ ಫ್ಲೇವರ್ ತಿಂದು ಬೋರ್ ಆಯಿತು ಅಂತ ಹೇಳಿ ಪೈನಾಪಲ್ ಫ್ಲೇವರ್ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಇಡೀ ಫ್ಯಾಮಿಲಿಗೆ ಚಾಕ್ಲೇಟ್ ಕೇಕೆ ಇಷ್ಟ, ಚಾಕ್ಲೇಟ್ ಫ್ಲೇವರ್ ಕೇಕು. ಸೊ ಏನಪ್ಪ ಅಂತ ಹೇಳಿದ್ರೆ ಈ ಪೈನಾಪಲ್ ಕೇಕು ಯಾರಿಗೂ ಅಷ್ಟು ಹಿಡಿಸ್ಲೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಏನೋ ಒಂದು ಚೇಂಜಸ್ ಇರಲಿ ಅಂತ ಪೈನಾಪಲ್ ಕೇಕ್ ಬುಕ್ ಮಾಡಿದ್ವಿ. ಬಟ್ ತಿನ್ಬೋದು, ಬಟ್ ಚಾಕ್ಲೇಟ್ ಕೇಕ್ ಅಷ್ಟು ಇಷ್ಟಪಟ್ಟು ತಿನ್ನೋ ಥರ ಅಂತೂ ಇರಲಿಲ್ಲ. ಸರಿ ಅಂತ ಹೇಳಿ ಸೊ ಈಗ ಕೇಕ್ ಕಟ್ ಮಾಡಿದ್ವಿ. ಸೊ 53 ಇಯರ್ಸ್ ಕಂಪ್ಲೀಟ್ ಆಗಿ 54 ಇಯರ್ಸ್ ಬಿದ್ದಿದೆ ಈಗ ರನ್ನಿಂಗು. ಸೊ ಚೀಕು ಅಂತೂ ಕೇಕ್ ಕಟ್ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿಲೇ ಸಹ ಇದ್ದ. ನಮ್ಮ ರಾಘು ಅಂತ ಪಾಪ ತುಂಬ ದೂರದಿಂದ ಬಂದಿದ್ರು, ಫುಲ್ಲು ಟಯರ್ಡ್ ಆಗಿದ್ರು ಅಂತಲೇ ಹೇಳ್ಬೋದು. ನಾವು 5:30ಗೆಲ್ಲ ಹೋಗ್ಬಿಟ್ವಿ. ರಾಘು ಬರೋಷ್ಟರಲ್ಲಿ 8:30 ಆಯಿತು. ಸೊ ನಾವು ಕೇಕ್ ಕಟ್ ಮಾಡೋಷ್ಟರಲ್ಲಿ 9 o'clock ಅಂದ್ಕೊಳ್ಳಿ, 8:30 ಅಂತ. ಸೊ ಅಷ್ಟರಲ್ಲೇ ಪಾಪ ಅಕ್ಕ ಆಫೀಸಿಂದ ಬಂದು ಅಡುಗೆನೂ ಸಹ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಈಗ ಕೇಕ್ ಕಟ್ಟೋ ಸಮಯ. ನಮ್ಮ ಚೀಕು ಅಂತೂ ನಮ್ಮ ಅಕ್ಕ ಕೈ ಫೋಲ್ಡ್ ಮಾಡ್ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವಳು ಒಂಥರ ಕೇಕ್ ಎಲ್ಲ ಸುಮ್ಮನೆ ಕ್ರೀಮೆಲ್ಲ ಮಾಡ್ಕೊಂಡು ಬರೀ ಕ್ರೀಮೇ ತಿಂತಾನೆ ಅನ್ನೋ ಒಂದು ಕಾರಣಕ್ಕೆ ಸೊ ಹಾಗೆ ಅವನ್ನ ಹೋಲ್ಡ್ ಮಾಡ್ತಾಯಿದ್ದಿದ್ದು. ಸೊ ಅದಾದಮೇಲೆ ಕೇಕ್ ಕಟ್ ಆಯಿತು. ಕೇಕ್ ಕಟ್ ಆದಮೇಲೆ ತಿನ್ನಿಸೋವಂಥ ಸಮಯ. ಎಲ್ರಿಗೂ ಸಹ ಏನಪ್ಪ ಅಂತ ಹೇಳಿದ್ರೆ ಮ್ಯಾಚ್ ಹುಚ್ಚು. ಇಂಡಿಯಾ ಮ್ಯಾಚ್ ನಡೀತಿತ್ತಲ್ಲ, ಸೊ ಇಂಡಿಯಾ ಮ್ಯಾಚ್ ನೋಡೋವಂತಹ ಹುಚ್ಚು ಉಲ್ಲಾಸ್ಗಾಗಲಿ ರಾಘುಗಾಗಲಿ. ಸೊ ಅದರ ಹುಚ್ಚು ಅಂತಲೇ ಹೇಳ್ಬೋದು. ಸೊ ಈಗ ಚೀಕುಗೂ ತಿನ್ನಿಸ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಫಸ್ಟ್ ಚೀಕುಗೆ ಬೇಕು ಅಂತಿದ್ದಿದ್ದು. ಸೊ ನೆಕ್ಸ್ಟ್ ಚೀಕುಗೂ ಸಹ ತಿನ್ನಿಸಿದ್ರು. ಈಗ ಅವರ ಅಪ್ಪನಿಗೆ ಚಿನ್ನು ತಿನ್ನಿಸಿದಂತಹ ಸಮಯ. ಸೊ ಎಲ್ಲರೂ ಸ್ವಲ್ಪ ಡ್ಯೂಟಿಯಿಂದ ಬಂದಿದ್ರಲ್ಲ, ಟಯರ್ಡ್ ಆಗೋಗಿದ್ರು. ಸೊ ಆದ್ರೂ ಸಹ ಬಾಬಾ ಫ್ರೀ ಇದ್ರಲ್ಲ, ಸೊ ಅದಕ್ಕೋಸ್ಕರ ಸಡನ್ ಪ್ಲ್ಯಾನ್ ಅಕ್ಕ ಮಾಡಿದ್ದು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಸಹ ಹಾಗೆ ಜಾಯ್ನ್ ಆಗಿ ಒಬ್ಬೊಬ್ಬರನ್ನೇ ಕೇಕ್ ತಿನ್ನಿಸ್ಕೊತಾ ಇದ್ವಿ. ಹೇಳೋದ್ನಲ್ಲ, ಎಲ್ರಿಗೂ ಇಂಡಿಯಾ ಮ್ಯಾಚು ಹುಚ್ಚು. ಅಲ್ಲಿ ಇಂಡಿಯಾ ಕ್ರಿಕೆಟ್ ನಡೀತಾಯಿತ್ತು ಅಂತ ಹೇಳಿ ಆ ಕಡೆ ಆ ಕಡೆ ನೋಡ್ತಾನೆ ಇದ್ದ ಉಲ್ಲಾಸ್. ನೋಡಿ ಅಲ್ಲಿ ಟಿ ವಿ ನೋಡ್ತಾನೆ, ಈ ಕಡೆ ಕೇಕ್ ಕಟ್ ಮಾಡಬೇಕು ಅಂತಲೇ ಇದೇ ಆಗ್ತಾಯಿದ್ದಂತಹ ಕೆಲಸ. ಸೊ ನೆಕ್ಸ್ಟ್ ಈಗ ನಾನು ಮತ್ತು ರಾಘು ಕೇಕ್ ತಿನ್ನಿಸುವಂತಹ ಸಮಯ. ಸೊ ನಾನು ಅದೇ ಹೇಳ್ತಿದ್ದೆ, ಇಬ್ಬರು ಒಟ್ಟಿಗೆ ತಿನ್ಸೋಣ ಅಂತ. ಆಲ್ರೆಡಿ ಅವ್ರು ತಿನ್ನಿಸ್ಬಿಟ್ಟಿದ್ರು. ಸೊ ನಾನು ಒಂದೇ ಕೇಕ್ ತಿನ್ನಿಸಿ ಅಂದರೆ ಅವರು ತೊಗೊಬಿಟ್ರು ಒಂದು ಬೈಟು ಅಂತಲೇ ಹೇಳೋದು. ಸೊ ಏನೋ ಒಂದು
ಟೈಮ್ ಸ್ಪೆಂಡ್ ಆಯಿತು. ನಾನು ಹೇಳಿದ್ನಲ್ಲ, ಕೆಲವೊಂದು ಸಮಯ ಒಂದು 3 to 4 ಅವರ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂದು ಖುಷಿ ಅಂತಲೇ ಹೇಳ್ಬೋದು. ಸೊ ಹೀಗೆ ಮಾತಾಡಿಕೊಂಡು ಇದ್ವಿ. ಅದಕ್ಕೆ ಯಾರೇ ಒಂದು ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂದ್ಕೊಂಡಿದ್ರು ಸೊ ಆ ಸಮಯದಲ್ಲಿ ಕೊಟ್ಬಿಡ್ಬೇಕು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಫ್ಯಾಮಿಲಿ ಅನ್ನೋದು ನಮಗೋಸ್ಕರನೇ ಇರುತ್ತೆ, ನಾವು ಸಹ ಫ್ಯಾಮಿಲಿಗೋಸ್ಕರನೇ ಇರಬೇಕು ಅನ್ನೋ ಪಾಲಿಸಿ ನಮ್ಮದು. ನೋಡೋಣ. ಸೊ ಇದೆಲ್ಲ ಆದಮೇಲೆ ಕೇಕ್ ಕಟಿಂಗ್ ಆಯಿತು, ನಮ್ಮ ಮನೆಯವರು ತಿನ್ನಿಸಿ ಆಯಿತು. ಈಗ ಭಾವ ನನಗೆ ತಿನ್ನಿಸ್ತಿದ್ದಾರೆ. ಸೊ ಇವಳು ಫೋಟೋ ಸರಿಗಿದೆಯಪ್ಪ ಅಂತ ಇದ್ರು ಕಾಮಿಡಿ ಮಾಡಿಕೊಂಡು. ಸೊ ಅದೇ ರೀತಿ ಕಾಮಿಡಿ ಮಾಡಿಕೊಂಡು ಕೆಲವೊಂದು ಫೋಟೋಸ್ನ ತಗೊಂಡು ಹಾಗೆ ಹೀಗೆ ಆಯಿತು. ಸೊ ಹೀಗೆ ನೋಡಿ ಏನಪ್ಪ ಅಂತ ಹೇಳಿದ್ರೆ ಮತ್ತೆ ಅವ್ರ ವೈಫಿಗೆ ತಿನ್ನಿಸಿಲ್ಲ ಅನ್ನೋದು ನೆನಪು ಮಾಡಿಕೊಂಡು ಮತ್ತೆ ತಿನ್ನಿಸಿದ್ದು, ನೀನು ತಿನ್ನಿಸ್ದೆ ನಾನು ತಿನ್ನಿಸಿಲ್ಲ ಬಾ ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ಕೆಲವೊಂದು ಫೋಟೋಶೂಟ್ಗಳನ್ನ ಇಟ್ಕೊಂಡು ಹಾಗೆ ಕೆಲವೊಂದು ಕ್ಲಿಪ್ಪಿಂಗ್ಗಳನ್ನ ಆ್ಯಡ್ ಮಾಡಿಕೊಂಡು ಎಷ್ಟು ಅನ್ನಿಸ್ತೆ ಸಾಕು ಬಿಡು ಅಂತ ಹೇಳಿ ಫೋಟೋಗಳನ್ನ ಇಟ್ಕೊಂಡಿದ್ದು. ಆ ಕಡೆ ಚಿನ್ನು ಫೋಟೋ ಹೊಡಿತಿದ್ದೆ. ಈಗ ಅಕ್ಕ ಅಡುಗೆ ರೆಡಿ ಮಾಡಿದರು ಅಂತ ಹೇಳಿದ್ನಲ್ಲ, ನೋಡಿ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ಬಿರಿಯಾನಿ ಜೊತೆಗೆ ಆ್ಯಕ್ಚುಲಿ ಏನು ಗೊತ್ತಾ, ಚಿಕನ್ನೇ ಮಾಡಲಿಲ್ಲ ನಾವು. ಚಿಕನ್ನು ಬೇಡ ಹೀಟು ಅಂತ ಹೇಳಿ ಹೊಸ ಮೊಟ್ಟೆ ಎಲ್ಲ ಚಿಪ್ಪೆ ಹೋಗ್ಬಿಟ್ಟಿತ್ತು. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು. ನೋಡಿ ಬಿಸಿ ಬಿಸಿ ಮಟನ್ ಸಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮ ಅಕ್ಕ ಮಟನ್ ಸಾರು ಸೂಪರಾಗಿ ಮಾಡ್ತಾರೆ. ಸೊ ನೋಡಿ, ಎಳೆ ಮಾಂಸ ಬೇರೆ ನಮ್ಮ ಭಾವ ತಂದಿದ್ದು, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ಈ ಕಡೆ ಅಮ್ಮನಿಗೆ ಎಲ್ಲ ಪಾರ್ಸಲ್ ಮಾಡ್ತಾಯಿದ್ರು. ಅಮ್ಮ ಬರಲಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಅಮ್ಮನಿಗೆ ಬಿರಿಯಾನಿ, ವೈಟ್ ರೈಸು, ಮಟನ್ ಸಾರೆಲ್ಲ ಪಾರ್ಸಲ್ ಮಾಡ್ತಾಯಿದ್ರು. ಚಿನ್ನು ಹೋಗಿ ಕೊಟ್ಟು ಬರ್ತಾನೆ ಅಂತ. ಸೊ ಅದೇ ರೀತಿ ಕೇಕೆಲ್ಲ ಕಟ್ ಮಾಡಾದಮೇಲೆ ಚಿನ್ನು ಹೋಗಿ ಮಟನ್ ಸಾರು, ಬಿರಿಯಾನಿ ಎಲ್ಲ ಅಮ್ಮಂಗೆ ಕೊಟ್ಟು ಬಂದ. ಅಮ್ಮ ಮುದ್ದೆ ತಿನ್ನಲ್ಲ ಅಲ್ಲ, ಸೊ ಮುದ್ದೆಗೆ ಈ ಕಡೆ ಇಟ್ಟಿದ್ರು ನಮಗೋಸ್ಕರ. ಮಟನ್ ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ನಮ್ಮ ಒಂದು ಊಟದ ಪ್ಲೇಟ್ ರೆಡಿ ಆಗಿದೆ. ಬರ್ತಾರೆ ಸ್ಪೆಷಲ್ ಪ್ಲೇಟು. ಮುದ್ದೆ, ಮಟನ್ ಸಾರು, ಸೌತೆಕಾಯಿ, ಈರುಳ್ಳಿ, ಸೊ ಮೊಟ್ಟೆ, ಮಟನ್ ಬಿರಿಯಾನಿ ಆಸಮಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟು ಅದು ಹೇಗೆ ಟೈಮ್ ಹೋಗ್ಬಿಡುತ್ತೋ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬೇಗ ಟೈಮ್ ಹೋಗುತ್ತೆ. ಉಲ್ಲಾಸು ಮಟನ್ ಬಿರಿಯಾನಿ ಹಾಕ್ಕೊಂಡು ಉಲ್ಲಾಸು ತಿಂತಾಯಿದ್ದೀನಿ. ಸೊ ಈಗ ಹಾಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅವರು ಕ್ರಿಕೆಟ್ ಆದಮೇಲೆ ಹೋಗೋಣ ಅಂತ ಹೇಳಿದ್ರಲ್ವ, ಸೊ ಅದಕ್ಕೋಸ್ಕರ ಬಾಲ್ಕನಿಲಿ ಕೂತಿದ್ವಿ. ಒಳಗಡೆ ತುಂಬ ಸೆಕೆ ಅಂತ ಬಾಲ್ಕನಿಲಿ ಕೂತ್ವಿ. ಬಾಲ್ಕನಿಯಲ್ಲಿ ತುಂಬಾ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಸೊ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳಿರೋದ್ರಿಂದ ನೋಡಿಕೊಂಡು ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ನಾನು ಭಾವ. ಹಾಗೆ ಜ್ಯೂಸ್ ತಂದಿರಲ್ವ, ಜ್ಯೂಸು ಸಹ ಕುಡಿದು ಸೊ ನೆಕ್ಸ್ಟು ನಾವು ಮನೆಗೆ ಹೊರಡೋಕ್ಕೆ ರೆಡಿ ಆದ್ವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಚಿಲ್ ಮಾಡಿಕೊಂಡು ಮಾತಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಸೊ ಹಾಗಿತ್ತು ಹೀಗಿತ್ತು ಊಟ ಅಂದ್ಕೊಂಡು ಆ್ಯಕ್ಚುಲಿ ಇರೋ ಮನಸ್ಸು. ಬಟ್ ಏನು ಮಾಡ್ತೀರಾ, ಸ್ಕೂಲು ಹಾಲ್ ಟಿಕೆಟ್ ಕೊಡುವಂತಹ ದಿವಸ, ಸೊ ರಜಾ ಹಾಕೋಂಗೆ ಇಲ್ಲ. ಸೊ ಅದಕ್ಕೋಸ್ಕರ ಎಷ್ಟೊತ್ತಾದರೂ ಹೋಗಲೇಬೇಕು ಅಂತ ಹೇಳಿ ಹೊರಡುವಂತಹ ಸಮಯ. ಸೊ ನಾವು ಹೊರಟಿದ್ದು ಅರೌಂಡು 10:30 ಆಗಿತ್ತು ಅಂತಲೇ ಹೇಳ್ಬೋದು. 10:30, 10:40. ನಾವು ಮನೆಗೆ ಬರೋಷ್ಟರಲ್ಲಿ 11:30 ಆಯಿತು. ಸೊ ಹಾಗೆ ಅಕ್ಕ ಸ್ವಲ್ಪ ಕನಕಾಂಬರ ಹೂವು ಸಹ ತೊಗೊಂಡಿದ್ರು, ಅದನ್ನು ಸಹ ಕಟ್ಕೋತಾ ಇದ್ದರು. ಆಫೀಸಿಗೆ ಹಾಕ್ಕೊಂಡು ಹೋಗೋಂಗಾಗುತ್ತೆ ಅಂತ. ನನಗಂತೂ ಆ ಕೆಲಸ ಎಲ್ಲ ಆಗದೆ ಇರೋ ಕೆಲಸ. ಏನಿದ್ರು ಊಟ ಆದಮೇಲೆ ಒಳ್ಳೆ ನಿದ್ದೆ ಬರ್ತಿತ್ತು, ಯಾಕಂದರೆ ಮುದ್ದೆ ಬೇರೆ ತಿಂದ್ಬಿಟ್ಟಿದ್ವಲ್ಲ. ಸೊ ಮುದ್ದೆ ಬಿರಿಯಾನಿ ತಿನ್ನೋ ಅಷ್ಟರಲ್ಲಿ ನಿದ್ದೆ ಅದೇ ಉಲ್ಲಾಸ ಹಿಡ್ದಿರೋಂತಹ ಕ್ಯಾಪ್ಚರ್ ಮಾಡಿರೋವಂಥದ್ದು ನಾನು ಹಾಕಿಸ್ತಾ ಇದ್ದಿದ್ದು. ಸುಮ್ಮನಿರೋ ಅಂದರೂ ಅಂದ್ಬಿಡ್ತಾರೆ, ಆಯ್ತು ನೀನು ಆ್ಯಡ್ ಮಾಡಲೇಬೇಕು ಮಮ್ಮಿ ಅಂದ್ಬಿಟ್ಟು ಆ್ಯಡ್ ಮಾಡಿದ್ದಾನೆ. ಸೊ ಇದೆಲ್ಲ ಆದಮೇಲೆ ನಾವು ಸಹ ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಇದು ತುಂಬಾ ಟೇಸ್ಟಿಯಾಗಿತ್ತು. ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಸಕ್ಕತ್ತಾಗಿ ಸ್ವೀಟಾಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ ಪ್ರತಿಯೊಬ್ಬರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್, ಬಾಯ್.